ಇಂಟರ್ನ್ಯಾಷನಲ್ ಅಟ್ಲಾಂಟಿಕ್ ವೈಸ್ ಪ್ರೆಸಿಡೆಂಟ್ ಕರ್ನಾಟಕ. ಮೇಡಮ್, 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ YMCA ಫಿಸಿಕಲ್ ಎಜುಕೇಶನ್ ಮತ್ತೆ ಇಲ್ಲಿ ನಡೆಯುವಂತ ಆಕ್ಟಿವಿಟಿ ಬಗ್ಗೆ ತಮ್ಮ ಮನಸ್ಸ ಅದಕ್ಕೆ ಹೇಳಿ ಮೇಡಮ್. ನಾನೊಂದು ಅಂತಾರಾಷ್ಟ್ರೀಯ ಕ್ರೀಡಾಪಟು ಆಗಿರ್ಬೋದು, ಬಟ್ ಇದೇ ನನ್ನ ಮೊದಲನೇ ಒಂದು ಎಕ್ಸ್ಪೀರಿಯನ್ಸ್ YMCA ಈ ಒಂದು ಆವರಣದಲ್ಲಿ ಕಾಲಿಟ್ಟಿರೋದು. ಅಂಡ್ ಅದು ಸ್ಪೆಷಲ್ ಏನಂದ್ರೆ ಇವತ್ತು ನಾನು ಚೀಫ್ ಗೆಸ್ಟ್ ಆಗಿ ಬಂದಿದ್ದೀನಿ, ನಾಟ್ ಆಸ್ ಎ ಅಥ್ಲೇಟ್ ಆರ್ ಎನಿಥಿಂಗ್. ಇವತ್ತು ಎಂತ ಪ್ರೌಡ್ ಮೂಮೆಂಟ್ ಅಂದ್ರೆ ನಾವು ಭಾರತನ ಪ್ರತಿನಿಧಿಸಿರ್ಬಹುದು, ಆದ್ರೆ 80ನೇ ಒಂದು ಸ್ವಾತಂತ್ರ್ಯ ದಿನಾಚರಣೆನ ಇವು ಮಕ್ಕಳು ಜೊತೆಗೆ BPEd MPEd ಏನು ಓದ್ತಾ ಇದಾರೆ ಇಲ್ಲಿ ಅವ್ರ ಜೊತೆ ನಾನು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ YMCA ಅವ್ರಿಗೆ ಥ್ಯಾಂಕ್ ಯು ಹೇಳಬೇಕು. ಅಂಡ್ ಇಟ್ಸ್ ಅ ಗ್ರೇಟ್ ಆಪರ್ಚುನಿಟಿ. ಇಲ್ಲಿ ಏನು ಕಲಿತಾರೆ ಅವರು ಮುಂದಿನ ಟೀಚರ್ಸ್ ಆಗ್ತಾರೆ, ಫಿಸಿಕಲ್ ಎಜುಕೇಟರ್ಸ್ ಆಗ್ತಾರೆ. ಅವರು ಅಲ್ಲಿ ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಸ್ ಹೋಗಿ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟ್ ಮಾಡುವಂತ ಒಂದು ಸಂದರ್ಭನೂ ಬರುತ್ತೆ. ಸೊ ದಿಸ್ ಈಸ್ ಆಲ್ಸೋ ವಂಡರ್ಫುಲ್ ಲೊಕೇಶನ್ ಅವರಿಗೆ ಕಲಿಯೋದಿಕ್ಕೆ ಕೂಡ. ಥ್ಯಾಂಕ್ ಯು ಮೇಡಮ್. YMCA ಜನರಲ್ ಸೆಕ್ರೆಟರಿ ಆದಂತ ಡಾಕ್ಟರ್ ಡ್ಯಾನಿಯಲ್ ರತ್ನಾಕರ್ ಸರ್ ಇವತ್ತಿನ ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ, 80ನೇ ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ YMCA ಬಗ್ಗೆ ಕೆಲವೊಂದು ಮಾಹಿತಿ ಕೊಡಬೇಕಂತ ತಮ್ಮಲ್ಲಿ ವಿನಂತಿ ಸರ್. 80 ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ನಾವು ಆಚರಿಸ್ತಾ ಇದೀವಿ ನಮ್ಮ ಭಾರತ ದೇಶದ್ದು. ನಮ್ಗೆಲ್ಲ ತುಂಬಾ ಸಂತೋಷ. ನಾವು ಇವತ್ತಿನ ದಿನ ನಾವು ಸ್ವಾತಂತ್ರ್ಯದಲ್ಲಿದ್ದೇವೆ. ಆ ಸ್ವತಂತ್ರದಲ್ಲಿರೋದೇ ಒಂದು ಖುಷಿ ಇದೆ. ಆದ್ರೆ ಈ ಸ್ವಾತಂತ್ರ್ಯ ತಂದುಕೊಡೋಕ್ಕಾಗಿ ಎಷ್ಟು ಜನ ಅದಕ್ಕಾಗಿ ಸ್ಯಾಕ್ರಿಫೈಸ್ ಮಾಡಿದ್ದಾರೆ, ತಮ್ಮ ಜೀವನ್ನೇ ತೆತ್ತಿದ್ದಾರೆ. ಈ ಸಮಯದಲ್ಲಿ ನಾವು ಅವ್ರನ್ನೂ ನೆನ್ಸ್ಕೊಳ್ಳೋ ಒಂದು ಅವಶ್ಯಕತೆ ಇದೆ. ಯಾಕಂದ್ರೆ ನಾವು ಇವತ್ತು ಎಂಜಾಯ್ ಮಾಡ್ತಾರ ಈ ಫ್ರೀಡಮ್ ಹಾಗೆ ಬಂದಿಲ್ಲ. ಎಷ್ಟೋ ಜೀವಗಳು ಹೋಗಿ ಎಷ್ಟೋ ಕಷ್ಟಗಳನ್ನು ಅನುಭವಿಸಿ ಅವರು ನಮಗ್ ತಂದ್ಕೊಟ್ಟಿರೋ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆ. ಆದ್ರೆ ಸ್ವಾತಂತ್ರ್ಯ ದಿನಾಚರಣೆ ಜೊತೆಗೆ ನಾವು ನಮಗೆ ಆದ ಒಂದು ಸಂವಿಧಾನ ಕೊಟ್ಟಿದ್ದಾರೆ BR ಅಂಬೇಡ್ಕರ್ ಅವರು. ಅದರಲ್ಲಿ ಮುಖ್ಯವಾಗಿ ರೈಟ್ಸ್ ಅಂಡ್ ಡ್ಯೂಟೀಸ್. ಅದರಲ್ಲಿ ನಮ್ಮ ರೈಟ್ಸ್ ಏನಿದೆ, ಆ ಡಿಗ್ನಿಟಿ ಆಫ್ ಲೈಫ್ ಅಂದ್ರೆ ನಮಗೆ ಒಂದು ಸ್ವಾತಂತ್ರ್ಯದಲ್ಲಿ ನಮ್ಮ ಡಿಗ್ನಿಟಿನೂ ಇದೆ, ಅದ್ರ ಜೊತೆಗೆ ನಮ್ಮ ರೈಟ್ಸ್ ಆಗಿರುತ್ತೆ. ಅದ್ರ ಜೊತೆಗೆ ಡ್ಯೂಟೀಸ್ ಅಂತ ಇದೆ. ನಾವು ಏನ್ ಮಾಡಬೇಕು, ದೇಶಕ್ಕಾಗಿ ಏನ್ ಮಾಡಬೇಕು, ಸಮಾಜಕ್ಕಾಗಿ ಏನ್ ಮಾಡಬೇಕು, ಅದು ನಮ್ಮ ತಿಳಿದುಕೊಳ್ಳೋದು ತುಂಬಾ ಅವಶ್ಯಕತೆ ಇದೆ. ಇವತ್ತಿನ ದಿನದಲ್ಲಿ ಸಿವಿಕ್ ಸೆನ್ಸ್ ಅಂತ ಹೇಳ್ತೀವಿ. ಆ ಸಿವಿಕ್ ಸೆನ್ಸ್ ಜ್ಞಾನ ಬೇಕಾಗಿದೆ ಎಲ್ಲರಿಗೂ. ನಮ್ಮ ದೇಶದಲ್ಲಿ ಜನಸಂಖ್ಯೆ, ವಿದ್ಯೆ ಇವೆರಡೂ ತುಂಬಾ ಅವಶ್ಯಕತೆ. ಜನಸಂಖ್ಯೆ ಜಾಸ್ತಿ ಆಗೋಗಿದೆ, ವಿದ್ಯೆ ತುಂಬಾ ಕಡಿಮೆ ಆಗ್ತಾ ಇದೆ. ಸಿಟಿ ಒಳಗೆ ನಾವು ನೋಡ್ತೀವಿ, ಎಲ್ಲ ಓದಿರೋರು ಬರೆದಿರೋರು ಎಲ್ಲ ಇರ್ತಾರೆ. ನಮ್ಗೆ ಹಳ್ಳಿಗಳ ಬಗ್ಗೆ ನಾವು ಯೋಚನೆ ಮಾಡಬೇಕು, ಹೇಗ್ ನಡೀತಾ ಇದೆ, ಹೇಗ್ ಆಗ್ತಾ ಇದೆ, ಇದನ್ನೆಲ್ಲ ನಾವು ಯೋಚನೆ ಮಾಡುವಾಗ ಸಮಾಜದಲ್ಲಿ ನಾವು ಆ ಸಿವಿಕ್ ಸೆನ್ಸ್ ಇಟ್ಕೊಂಡು ನಾವು ಹೋಗ್ತಾ ಇದೀವ, ಬೇರೆಯವ್ರಿಗೆ ನಾವು ಹೆಲ್ಪ್ ಮಾಡ್ತಾ ಇದೀವ, ಆದ್ರೆ ಒಳ್ಳೆ ರೀತಿಯಲ್ಲಿ ನಾವು ನಡೀತಾ ಇದೀವ, ಇದನ್ನೆಲ್ಲ ನೋಡ್ಬೇಕಾದ್ರೆ ಇವತ್ತಿನ ದಿನ ಇಷ್ಟೂ ನಮ್ಗೆ ಚಾಲೆಂಜಸ್ ಬಂದ್ಬಿಟ್ಟಿದೆ. ಡ್ರಗ್ ಅಬ್ಯೂಸ್ ನೋಡ್ತಾನೆ ಇದೀವಿ. ಆ ಒಂದು ಇದನ್ನ ಡ್ರಗ್ಸ್ ಅನ್ನೋದು ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ಅದನ್ನ ಹೆಂಗೆ ತಡೆಯೋದು? ಅದರಿಂದ ನಾವು ಫ್ರೀಡಮ್ ಅಂದ್ರೆ ಹೊರಗಡೆ ಬರೋದು ಹೇಗೆ, ಇಂಥದನ್ನೆಲ್ಲ ಯೋಚನೆ ಮಾಡಬೇಕು. ಇಂಥ ದಿನಗಳಲ್ಲಿ ನಾವು ಅವಾಗ ನಾವು ನಮ್ಮ ಯುವ ಪೀಳಿಗೆಗೆ ಎಚ್ಚರಿಕೆ ಕೊಡ್ತಾ ಇರಬೇಕು. ಅಂಥದ್ದೇ ಒಂದು ದಿನ ಇದು. 80 years of Independence Day ಅಂದ್ರೆ we have to bring all those things and make them to aware of this what is happening around us. ಇದು ನಾನು ಹೇಳಕ್ ಇಷ್ಟಪಡ್ತೀನಿ.